ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 80 ದಿನ ಇವತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಆಸ್ ಸೇಮ್ ನಮ್ಮ ರಜತ್ ಅವರೇ ಕಾಣ್ತಾ ಇದ್ದಾರೆ. ರಜತ್ ಅವರಿಗೆ ಸ್ಕ್ರೀನ್ ಸ್ಪೇಸ್ ಆಗ್ಲಿ, ಟ್ರೈಲರ್ ಆಗ್ಲಿ, ಅಂದ್ರೆ ಪ್ರೋಮೋ ಆಗ್ಲಿ ಅತಿ ಹೆಚ್ಚಾಗಿ ಸ್ಕೋಪ್ಸ್ ಕೊಡ್ತಾ ಇದ್ದಾರೆ ನಮ್ಮ ಕಲರ್ಸ್ ಕನ್ನಡ. ಯಾಕಂದ್ರೆ ಆ ರೀತಿ ಆಡ್ತಾ ಇದ್ದಾರೆ, ಅವ್ರು ತಪ್ಪೇನಿಲ್ಲ, ಆ ರೀತಿ ಕೊಡ್ತಾ ಇದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕ್ ಅಲ್ಲಿ ಹನುಮಂತ್ ಮತ್ತೆ ತ್ರಿವಿಕ್ರಮ್ ಅವರು ಆಡ್ತಾ ಇದ್ದಾರೆ. ಆ ಟಾಸ್ಕ್ ಅಲ್ಲಿ ಯಾವ ರೀತಿ ಇತ್ತು, ಯಾರು ಗೆದ್ರು, ಯಾರು ಗೆದ್ದ ಮೇಲೆ ಯಾರು ನಾಮಿನೇಟ್ ಮಾಡಿದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ಪ್ರೋಮೋ ಬಂದಿದೆ. ಈ ಪ್ರೋಮೋ ಏನಿದ್ದಾರೆ, ಹಗ್ಗಗಳಲ್ಲಿ ಕೊನೆಗೆ ಒಂದು ಇದು ಇರುತ್ತೆ, ಕಟ್ಟಿಗೆ. ಆ ಹಗ್ಗಗಳೆಲ್ಲ ಎಳೆದು ಆ ಕಟ್ಟಿಗೆ ತಗೊಂಡು ಒಂದು ಇದು ಡಿಸ್ಕ್ ಕೊಟ್ಟಿರ್ತಾರೆ. ಆ ಡಿಸ್ಕ್ ಮೇಲೆ ಸಿಕ್ಸ್ಬೇಕು, ಆ ರೀತಿ ಟಾಸ್ಕ್ ಇರುತ್ತೆ. ಈ ಟಾಸ್ಕ್ ನೋಡಿದಾಗ ನಿಜವಾಗ್ಲೂ ಹನುಮಂತರು ಕೂಡ ತುಂಬಾನೇ ಚೆನ್ನಾಗಿ ಟ್ರೈ ಮಾಡಿದ್ರೆ ಅನ್ಸ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಬಜರ್ ಆಗೋ ಟೈಮ್ ಅಲ್ಲಿ ವಿನ್ ಆಗ್ತಾರೆ ನಮ್ಮ ಕರ್ನಾಟಕದ ಕಿಲಾಡಿಗಳು, ಅಂದ್ರೆ ತ್ರಿವಿಕ್ರಮ್ ಅವರ ಟೀಮು. ನಿಜವಾಗ್ಲೂ ಈ ಪ್ರೋಮೋ ನೋಡಿದಾಗ ಒಂದು ಒಳ್ಳೆ ಸ್ಪೋರ್ಟಿವ್ನೆಸ್ ಆಗಲಿ, ಒಂದು ಒಳ್ಳೆ ಅಪೋಸಿಟ್ ಟೀಮ್ಗೆ ಸರಿಯಾದ ಒಂದು ಉತ್ತರ ಕೊಡಕ್ಕೆ ಟ್ರೈ ಮಾಡಿದ್ದಾರೆ ಹನುಮಂತ್ ಅವರು. ಬಟ್ ಸೋತಿದ್ದಾರೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಪ್ರೋಮೋದಲ್ಲಿ. ಈ ಪ್ರೋಮೋದಲ್ಲಿ ಏನಾಗುತ್ತೆ ಅಂದ್ರೆ, ನಿನ್ನೆ ಒಂದು ಟಾಸ್ಕ್ ಇತ್ತಲ್ಲ, ಅದು ಥ್ರೋಬಾಲ್ ಟಾಸ್ಕ್. ಆ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ, ಬಟ್ ನಾಮಿನೇಟ್ ಯಾರು ಮಾಡಿದಾರೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಈ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ, ನಾಮಿನೇಟ್ ಮಾಡಿರೋದು ಐಶ್ವರ್ಯ ನಾಮಿನೇಟ್ ಮಾಡಿದ್ದಾರೆ. ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ರು, ಯಾರಾದ್ರೂ ಲೀಸ್ಟ್ ಬಂದಿದಾರೋ, ಯಾರಾದ್ರೂ ಗೇಟ್ ಹತ್ರ ಬಂದಿದಾರೋ ಅವ್ರನ್ನ ನಾವು ನಾಮಿನೇಟ್ ಮಾಡೋಣ, ಯಾರನ್ನ ನಾಮಿನೇಟ್ ಮಾಡೋದು ಬೇಡ ಅಂತ ಹೇಳಿ ಒಂದು ಒಳ್ಳೆ ಡಿಸಿಷನ್ ತಗೊಂಡಿರೋ ಅಂತ ಹೇಳ್ಬೋದು. ಯಾಕಂದ್ರೆ ಐಶ್ವರ್ಯ ನಾಮಿನೇಟ್ ಮಾಡಿ, ವೀಕ್ ಕಂಟೆಸ್ಟೆಂಟ್ ಯಾರಿದಾರೋ, ವೀಕ್ ಕ್ಯಾಂಡಿಡೇಟ್ ಯಾರಿದಾರೋ ಅವ್ರು ಮಾತ್ರ ನಾಮಿನೇಟ್ ಮಾಡೋದು ಅಂತ ಹೇಳಿ ಗ್ರೂಪ್ ಡಿಸ್ಕಸ್ ಮಾಡ್ಕೊಂಡು ಐಶ್ವರ್ಯ ಅವರು ನಾಮಿನೇಟ್ ಮಾಡಿದ್ದಾರೆ ನಿನ್ನೆ ಟಾಸ್ಕ್ ಗೆದ್ದಾಗ. ಮತ್ತೆ ಇವತ್ತಿನ ಟಾಸ್ಕ್ ಗೆದ್ದಾಗ ಇದು ಮೇಜಿನ ಮೇಲೆ ಕಟ್ಟಿಗೆ ಸಿಕ್ಸೋದಲ್ಲ, ಹಗ್ಗಗಳೆಲ್ಲ ಎಳೆದು ಆ ಮೇಜಿನ ಮೇಲೆ ಕಟ್ಟಿಗೆ ಸಿಕ್ಸೋದು. ಈ ಟಾಸ್ಕ್ ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ತ್ರಿವಿಕ್ರಮ್ ಅವರ ಟೀಮ್ ಗೆದ್ದಿದೆ ಅಂತ. ಆದ ಕಾರಣ ಈ ಟೈಮಲ್ಲಿ ಯಾರು ಡಿಸ್ಕಸ್ ಮಾಡ್ತಾರೆ, ಈಗ ಆಲ್ರೆಡಿ ಇರೋ 5 ಜನದಲ್ಲಿ ಒಂದು ರಜತ್, ಐಶ್ವರ್ಯ, ಹನುಮಂತ್, ಧನರಾಜು, ಮೋಕ್ಷತ, ಇವರಿರೋ 5 ಜನದಲ್ಲಿ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನು 4 ಜನ ಇದ್ದಾರೆ. ಈ 4 ಜನದಲ್ಲಿ ಹನುಮಂತ್, ಧನರಾಜು, ಮೋಕ್ಷತ ಅವ್ರನ್ನ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ, ನಾಮಿನೇಟ್ ಮಾಡಲ್ಲ. ಗೌತಮಿ ಆಗ್ಲಿ, ಮಂಜು ಆಗ್ಲಿ ಸ್ವಲ್ಪ ಇದೆ. ಬಟ್ ಇಲ್ಲಿ ಟಾರ್ಗೆಟ್ ಆಗೋದು ಯಾಕಂದ್ರೆ, ಇಲ್ಲಿ ಚೈತ್ರ ಅವರು ನಾಮಿನೇಟ್ ಮಾಡಲ್ಲ ಅಂತ ಹೇಳಿದ್ರು ರಜತ್ ಅವ್ರನ್ನ. ಅದಾದ್ಮೇಲೆ ಗೌತಮಿ ಹೇಳ್ತಾ ಇದಾರೆ, ಮಂಜು ಹೇಳ್ತಾ ಇದಾರೆ. ಇಲ್ಲಿ 3 ವೋಟ್ಸ್ ಆಯ್ತು ರಜತ್ ಅವ್ರಿಗೆ ನಾಮಿನೇಟ್ ಮಾಡೋಣ ಅಂತ ಹೇಳಿ. ಆದ ಕಾರಣ ತ್ರಿವಿಕ್ರಮ್ ಅವರು ಈ ಸುತ್ತಿನಲ್ಲಿ ನಮ್ಮ ರಜತ್ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಇದಕ್ಕೆ ನೋಡಿ, ರಜತ್ ಅವರು ಆಟ ಆಡ್ತಾ ಇದಾರೆ, ಮಾತಾಡ್ತಾ ಇದಾರೆ ಒಳ್ಳೆ. ಬಟ್ ಏನಾಗುತ್ತೆ ಅಂದ್ರೆ, ಅವರಲ್ಲಿರೋ ದುರಹಂಕಾರ, ಅವರಲ್ಲಿರೋ ಕಿಚ್ಚು ಏನಿದೆ ನೋಡಿ, ಅವ್ರನ್ನ ಸುಡುತ್ತೆ. ಯಾಕಂದ್ರೆ ಈ ಬೆಂಕಿ ಕಟ್ಟಿಗೆ ಸುಟ್ಟಂಗೆ ಅವರೇ ಸುಟ್ಕೊಂತ ಇದಾರೆ. ಮಾತಾಡ್ಬೇಕು, ಅತಿ ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಅತಿ ಆಗ್ಬಾರ್ದು. ಯಾವ ರೀತಿ ದುರಹಂಕಾರ ತೋರಿಸ್ತಾರೆ ಅಂದ್ರೆ ತುಂಬಾ ಅತಿ ಆಗುತ್ತೆ. ನೋಡೋ ವೀಕ್ಷಕರಿಗೆ ಈಗ ನಂತರ ಎಲ್ಲರಿಗೂ ಅನ್ಸ್ಬೇಕಂತ ಏನಿಲ್ಲ, ಬಟ್ ನನ್ಗನ್ಸಿದ್ದು ಆ ರೀತಿ ಆಗ್ತಾ ಇದೆ. ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗ ಟಾಸ್ ಗೆದ್ದರೆ ನಾಮಿನೇಟ್ ಮಾಡ್ತಾರೆ, ನಾನೇ ಸುಪೀರಿಯರ್, ಇದು ತುಂಬಾ ಸಲ ಅನ್ಕೊಂಡಿದ್ದಾರೆ. ಪ್ರತಿ ಸಲನು ಅದನ್ನ ಹೇಳ್ತಾ ಇದ್ದೆ ನಾನು. ಅಲ್ಲಿರೋ 10 ಜನ ಕಂಟೆಸ್ಟೆಂಟ್ ಇದಾರಲ್ಲ, ಅವ್ರು ಏನು ಆಟ ಆಡಲ್ಲ ಅಂತ, ಒಬ್ಬ ಆಟ ಆಡ್ತಾನೆ, ಇವರು ಒಬ್ಬರೇ ಆಟ ಆಡ್ತಾರೆ, ಬೇರೆ ಯಾರು ಆಟ ಆಡಲ್ಲ. 12 ವಾರದಿಂದ ಏನ್ ಕಿತ್ತದಾಕಿರಾ, 14 ವಾರದಿಂದ ಏನು ಆಡ್ತಾ ಇದೀರಾ, 12 ವಾರದಿಂದ ಏನು ಆಡಿಲ್ಲ ನೀವು ಅಂದ್ರೆ, ಇವ್ರ ಪ್ರಕಾರ ಅಲ್ಲಿರೋರು ಯಾರು ಆಟ ಆಡ್ತಾ ಇಲ್ಲ, ಇವ್ರು ಒಬ್ಬರೇ ಆಟ ಆಡ್ತಿರೋ ಅನ್ನೋ ಲೆವೆಲ್ಗೆ ಬಂದಿದೆ. ಅದ ಕಾರಣ ಕೊಟ್ಟು ನಮ್ಮ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ಅವರು ಇಂಡಿವಿಜುವಲ್ ಆಡಿ ಅಂತಾರೆ. ಅಲ್ಲಿ ಇಂಡಿವಿಜುವಲ್ ಆಡ್ತಾ ಇರೋದು ಎಲ್ಲ ಇಂಡಿವಿಜುವಲ್ ಗುರು. ಟಾಸ್ಕ್ ಅಂತ, ಗ್ರೂಪ್ ಟಾಸ್ಕ್ ಅಂತ ಬಂದಾಗ ಇಂಡಿವಿಜುವಲ್ ಆಡ್ಲೇಬೇಕು, ಅಲ್ಲಿ ಗ್ರೂಪ್ ಅಲ್ಲಿ ಆಡ್ಲೇಬೇಕು. ಏನು ಯಾರ್ಯಾರು ಕಂಫರ್ಟ್ ಝೋನ್ ಅಲ್ಲಿ ಅವ್ರು ಇರ್ತಾರೆ, ಆ ಕಂಫರ್ಟ್ ಝೋನಿಗೆ ನೀವು ಈ ರೀತಿ ಇಂಡಿವಿಜುವಲ್ ಆಡ್ತಾ ಇಲ್ಲ. ನೀವೀಗ ಧನರಾಜ್ ಹತ್ರ, ಹನುಮಂತರ ಹತ್ರ ಇದ್ದೀರಾ, ಆದ್ರೆ ನೀವು ಇಂಡಿವಿಜುವಲ್ ಆಡಲ್ಲ ಅಂತ ಹೇಳ್ತಾ ಇದಾರ? ಆ ರೀತಿ ಇಲ್ಲ ತಾನೆ. ಕೆಲವು ಫ್ರೆಂಡ್ಶಿಪ್ಸ್ ಇದಾವೆ, ಇಲ್ಲ ಅಂತಲ್ಲ. ಪ್ರತಿ ಸಲನು ಒಂದು ಟಾಂಟ್ ಮಾಡಿ ಮಾತಾಡೋದು, ಪ್ರವೋಕ್ ಮಾಡಿ ಮಾತಾಡೋದು, ದುರಹಂಕಾರದ ಮಾತು ಮಾತಾಡೋದು, ಕೆಲಸ ಮಾಡ್ತಾ ಇರೋದು, ಇಂಥವೆಲ್ಲ ಒಂದು ಕಾರಣಗಳು ಕೊಟ್ಟು ತ್ರಿವಿಕ್ರಮ್ ನಾಮಿನೇಟ್ ಮಾಡ್ತಾರೆ. ಇದಕ್ಕೆ ನಾನೇ ಹೀರೋ, ನಾನೇ ಸುಪ್ರಿಯರು, ನಾನೇ ಎಲ್ಲ ನೀನೇ ನಾಮಿನೇಟ್ ಆಗಿದೆಯಾ ಅಷ್ಟೇನೆ. ಗ್ರೂಪ್ ಟಾಸ್ಕ್ ಅಂತ ಬಂದಾಗ ಆಡಿದರೆ ಅಲ್ಲಿ ಓಟ್ಸ್ ಅತಿ ಹೆಚ್ಚಾಗಿ ಬರುತ್ತೆ, ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಅದರಲ್ಲಿ ಚೈತ್ರಕನು, ಗೌತಮಿನು, ಮಂಜಣ್ಣನು, ರಜತ್ ಅವ್ರನ್ನೇ ತೋರಿಸಿದ್ದಾರೆ. ಆದ ಕಾರಣ ಅವ್ರು ನಾಮಿನೇಟ್ ಆಗಿದ್ದಾರೆ. ಟೋಟಲ್ ಆಗಿ ಈ ಪ್ರೋಮೋ ನೋಡಿದಾಗ ಇವತ್ತಿಗೆ ಏನಾದ್ರೂ ಮುಗಿಯುತ್ತಾ ನಾಮಿನೇಷನ್ ಪ್ರಕ್ರಿಯೆ ಅಂತ ಅನಿಸುತ್ತೆ. ಯಾಕಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕ್ ಈ ವಾರ ಟಾಸ್ಕ್ ಅಂತೆ. ನನಗೆಲ್ಲೋ ಒಂದು ಡೌಟ್ ಬರ್ತಾ ಇದೆ, ನೋ ಎಲಿಮಿನೇಷನ್ ವೀಕ್ ಇರುತ್ತಾ ಈ ವಾರ ಕೂಡ ಅಂತ. ಯಾಕಂದ್ರೆ ಲಾಸ್ಟ್ ವೀಕ್ ಇಬ್ರು ಮನೆಗೆ ಹೋಗಿದ್ದಾರೆ, ಆದ ಕಾರಣ ಏನಾದ್ರು ಇರ್ಬೋದಾ ಅಂತ ಅನ್ಸುತ್ತೆ. ಬಟ್ ಹೇಳಕ್ಕಾಗಲ್ಲ. ಈ ವಾರ ಆದ್ರೂ ಐಶ್ವರ್ಯ ನಾಮಿನೇಟ್ ಆಗಿದ್ದಾರೆ, ಈ ವಾರ ಆದ್ರೂ ಒಳಗೆ ಕಳಿಸ್ಬೋದಾ, ಡೌಟ್ ಇದೆ ಗುರು ನನಗಂತೂ. ಮತ್ತೆ ಈ ರೀತಿ ಇತ್ತು ಪ್ರೋಮೋದಲ್ಲಿ. ಈ ಪ್ರೋಮೋ ನೋಡಿದಾಗ ನಿಮ್ಗೆ ರಜತ್ ಅವ್ರ ಬಗ್ಗೆ ಹೇಗೆ ಅನಿಸ್ತು,
ಆ ಆಟದ ಬಗ್ಗೆ ಏನೋ ಅನ್ಸಂತ ಕಮೆಂಟ್ ಮಾಡಿ. ಇಲ್ಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ಲೇಬೇಕು, ಹನುಮಂತರು ಕೂಡ ಈಸ್ ಎ ಗುಡ್ ಟ್ರೈ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದಾರೆ, ಬಟ್ ಕೊನೆ ಟೈಮ್ ಅಲ್ಲೇ ಸೋತಿದ್ದಾರೆ ಅನ್ಸುತ್ತೆ. ಈ ರೀತಿ ಇತ್ತು ಇವತ್ತಿನ ಪ್ರೋಮೋ, 80 ದಿನದ ಪ್ರೋಮೋ. ಮತ್ತೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಈ 80 ದಿನಗಳ ಆಟದಲ್ಲಿ ಟಾಪ್ 5 ಯಾರು ಇರ್ತಾರೆ ಅಂತ ನಾನು ಒಂದು ಪ್ರಿಡಿಕ್ಷನ್ ಹೇಳಿದ್ದೇನೆ. ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ, ಮತ್ತೆ ಕಾರ್ಟ್ ಅಲ್ಲಿ ಇರುತ್ತೆ, ಹೋಗಿ ನೋಡ್ಬೋದು ನೀವು. ಇಷ್ಟ ಇದ್ರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.